ಕೆಲವು ಜನರು ನಮ್ಮ ಬದುಕಲ್ಲಿ ಕೆಲವು ಸಮಯಗಳವರೆಗೆ ಮಾತ್ರ ಇರ್ತಾರೆ, ಆದರೆ ಅವರ ಪ್ರಭಾವ ಮಾತ್ರ ಜೀವನ ಪೂರ್ತಿ ನಮ್ಮ ಜೊತೆನೇ ಇರುತ್ತೆ. ಇಂದು ನನ್ನ ಬದುಕಿನ ಮೌಲ್ಯ ಹೆಚ್ಚಿಸಿರುವ ಅಂತಹ ಮಹಿಳೆಯರಿಗೆ ನನ್ನ ಹೃದಯದಾಳದ ಕೃತಜ್ಞತೆಯ ಪತ್ರ. ಕೊನೆಯವರೆಗೂ ನನ್ನ ಜೊತೆ ಇರಿ, ಯಾಕಂದರೆ ಈ ಕೃತಜ್ಞತೆಯ ಪತ್ರದ ಕೊನೆಯಲ್ಲಿ ನಿಮ್ಮೆಲ್ಲರಿಗಾಗಿ ನನ್ನ ಹೃದಯದ ಮಾತು ಕಾಯ್ತಾ ಇರುತ್ತೆ. ನಮಸ್ಕಾರ, ನಾನು ಪವಿತ್ರ, ಇದು ಕ್ಯೂರಿಯಸ್ ವೈಬ್. ಮೊದಲಿಗೆ ನಮ್ಮ ಜೀವನಕ್ಕೆ ಅಕ್ಷರಗಳ ಬೆಳಕು ನೀಡಿದ ಶಿಕ್ಷಕಿಯರಿಂದ ಆರಂಭ ಮಾಡೋಣ. ಒಂದು ಮಗುಗೆ ಮೊದಲ ಶಾಲೆ ಅದರ ಮನೆ ಇರಬಹುದು, ಆದರೆ ಮೊದಲ ಸಮಾಜ ಹಲವರಿಗೆ ಅಂಗನವಾಡಿಯೇ. ಚಿಕ್ಕ ಚಿಕ್ಕ ಕೈಗಳಲ್ಲಿ ದೊಡ್ಡ ದೊಡ್ಡ ಕನಸುಗಳ ಬೀಜ ಬಿತ್ತುವ ಮಹಿಳೆಯರು ಮಕ್ಕಳಿಗೆ ಪಾಠ ಹೇಳೋದಿಲ್ಲ, ಆತ್ಮವಿಶ್ವಾಸದ ಮೊದಲ ಹೆಜ್ಜೆಯನ್ನು ಕಲಿಸ್ತಾರೆ. ಒಂದು ಮಗುವಿನ ನಗು ಆರೋಗ್ಯವಾಗಿರಲಿ, ಅದರ ಹೊಟ್ಟೆ ತುಂಬಿರಲಿ, ಭವಿಷ್ಯ ಬೆಳಗಿರಲಿ ಅಂತ ಪ್ರತಿದಿನ ಯೋಚನೆ ಮಾಡುವಂತಹ ಹೃದಯಗಳು. ಅವರು ಸಂಬಳಕ್ಕಿಂತ ಜಾಸ್ತಿ ಕೆಲಸ ಮಾಡುವರು. ಒಂದು ಊರಿನ ಮುಂದಿನ ತಲೆಮಾರನ್ನು ಪ್ರೀತಿಯಿಂದ ರೂಪಿಸೋರು. ದೊಡ್ಡ ದೊಡ್ಡ ಸಾಧನೆಗಳ ಕತೆ ಶುರುವಾಗೋದು ಕೆಲವೊಮ್ಮೆ ಒಂದು ಪುಟ್ಟ ಅಂಗನವಾಡಿಯ ಬಾಗಿಲಿನಿಂದ. ಕೆಲವೊಂದು ಮಕ್ಕಳ ಬಾಲ್ಯ UKG, LKG, ಕಿಂಡರ್ ಗಾರ್ಡನ್ಗಳಿಂದ ಶುರುವಾಗುತ್ತೆ. ಅಲ್ಲಿ ನಮ್ಮ ಪುಟ್ಟ ಪುಟ್ಟ ಮಕ್ಕಳ ಬಾಲ್ಯವನ್ನು ಪ್ರೀತಿಯಿಂದ ರೂಪಿಸೋ KG ಶಿಕ್ಷಕಿಯರು ನಮ್ಮ ಮಕ್ಕಳಿಗೆ ಈ ಎರಡನೇ ತಾಯಿಯಾಗಿ ಅವರ ಬದುಕನ್ನು ರೂಪಿಸ್ತಾರೆ. ಒಂದು ಮಗುವಿನ ಕೈಗೆ ಪುಸ್ತಕ ಕೊಡೋದಷ್ಟೇ ಅಲ್ಲ, ಆ ಮಗುವಿನ ಮನಸ್ಸಲ್ಲಿ ಕನಸುಗಳನ್ನು ಮೂಡಿಸೋರು. ಮನೆಯಿಂದ ಭಯಭೀತರಾಗಿ ಬಂದಂತಹ ಮಗುವಿಗೆ ಶಾಲೆಯನ್ನು ಎರಡನೇ ಮನೆಯಾಗಿ ಮಾಡಿಕೊಡೋರು. ತಪ್ಪು ಮಾಡಿದಾಗ ತಿದ್ದೋರು, ಸೋತಾಗ ಧೈರ್ಯ ಹೇಳುವವರು, ಗೆದ್ದಾಗ ಅಮ್ಮನಷ್ಟೇ ಖುಷಿ ಪಡುವವರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಕರ್ತವ್ಯ ಅಂತ ಅಂದ್ಕೊಳ್ಳದೆ ಕೆಲಸವನ್ನು ಪ್ರೀತಿಯಿಂದ ನಿರ್ವಹಿಸುವ ಹಸನ್ಮುಖಿ, ಅಪ್ಪಟ ಜೀವನ್ಮುಖಿ ಶಿಕ್ಷಕಿ. ಪ್ರತಿಯೊಬ್ಬ ಮಗುವಿನ ಭವಿಷ್ಯ ಒಂದು ತರಗತಿಯ ಕೊಠಡಿಯಿಂದಲೇ ಆರಂಭವಾಗೋದು. ಆ ಭವಿಷ್ಯಕ್ಕೆ ಬೆಳಕಾಗುವವರು ಶಿಕ್ಷಕಿಯರು. ಅವರು ಕೇವಲ ಪಾಠ ಹೇಳೋದಿಲ್ಲ, ಪ್ರತಿಯೊಬ್ಬ ಮಗುವಿನ ಸಾಮರ್ಥ್ಯವನ್ನು ಗುರುತಿಸಿ ನೀನು ಸಾಧಿಸಬಹುದು ಅನ್ನೋ ಆತ್ಮವಿಶ್ವಾಸವನ್ನು ಬೆಳೆಸ್ತಾರೆ. ಅಕ್ಷರಗಳನ್ನು ಕಲಿಸೋದು ಸುಲಭ, ಆದರೆ ಒಳ್ಳೆಯ ಮನುಷ್ಯನಾಗಿ ಬದುಕೋದನ್ನು ಕಲಿಸೋದು ಒಬ್ಬ ನಿಜವಾದ ಶಿಕ್ಷಕಿಯ ಗುಣ. ಒಂದು ಚಾಕ್, ಒಂದು ಪುಸ್ತಕ, ಒಂದು ನಗು ಮತ್ತು ಒಂದು ಪ್ರೋತ್ಸಾಹದ ಮಾತು, ಇಷ್ಟರಿಂದಲೇ ಅನೇಕ ಬದುಕುಗಳನ್ನು ಬದಲಾಯಿಸಬಲ್ಲಂತಹ ದೇವತೆಯರು. ಮಕ್ಕಳ ತಪ್ಪನ್ನು ಗದರಿಸೋದಕ್ಕಿಂತ ಅವುಗಳನ್ನು ಸರಿಪಡಿಸಿ ಅವರೊಳಗಿನ ಪ್ರತಿಭೆಯನ್ನು ಹೊರತರುವ ತಾಳ್ಮೆ ಒಬ್ಬ ಶಿಕ್ಷಕಿಯ ದೊಡ್ಡ ಶಕ್ತಿ. ಪ್ರತಿದಿನ ತಮ್ಮ ಮನೆಯ ಮಕ್ಕಳನ್ನಷ್ಟೇ ಅಲ್ಲದೆ ಇನ್ನು ನೂರಾರು ಮಕ್ಕಳ ಕನಸುಗಳನ್ನು ಹೊತ್ತು ನಡೆಯೋ ಮಹಿಳೆಯರು. ವೈದ್ಯರು, ವಿಜ್ಞಾನಿಗಳು, ಕಲಾವಿದರು, ಅಧಿಕಾರಿಗಳು, ಯಾರೇ ಆಗಿರಲಿ, ಅವರ ಯಶಸ್ಸಿನ ಮೊದಲ ಪುಟದಲ್ಲಿ ಒಬ್ಬ ಶಿಕ್ಷಕಿಯ ಹೆಸರು ಮೊದಲಿರುತ್ತೆ. ಕೆಲವೊಮ್ಮೆ ಒಬ್ಬ ಶಿಕ್ಷಕಿಯ ನಂಬಿಕೆ ಒಬ್ಬ ವಿದ್ಯಾರ್ಥಿಯ ಬದುಕನ್ನೇ ಬದಲಾಯಿಸುತ್ತೆ. ಶಾಲೆ ಮುಗಿಬಹುದು, ಪಾಠಗಳು ಮರೆತು ಹೋಗಬಹುದು, ಆದರೆ ಒಬ್ಬ ಶಿಕ್ಷಕಿಯ ಪ್ರೀತಿ, ಪ್ರೋತ್ಸಾಹ ಮತ್ತು ಆಶೀರ್ವಾದ ಜೀವನ ಪೂರ್ತಿ ಜೊತೆಗಿರುತ್ತೆ. ಹಾಗೆಯೇ ಇಲ್ಲಿ ಉಲ್ಲೇಖಿಸದೆ ಉಳಿದಿರೋ ನನ್ನೆಲ್ಲ ಶಿಕ್ಷಕಿಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸಂಗೀತದ ಕನಸುಗಳಿಗೆ ರೆಕ್ಕೆ ಕಟ್ಟಿದವರು ನೀವು. ಎಷ್ಟು ಮಕ್ಕಳಿಗೆ ಸಂಸ್ಕೃತಿಯ ಸೊಬಗನ್ನು ಪರಿಚಯಿಸಿದ್ದೀರಾ? ಸ್ವರಗಳನ್ನು ಮಾತ್ರ ಕಲಿಸದೆ ನಮ್ಮ ಪರಂಪರೆಯ ಹೆಮ್ಮೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸಿದವರು ನೀವು. ಪ್ರತಿಯೊಂದು ಹೆಣ್ಮಗಳ ಬದುಕಲ್ಲಿ ಕೆಲವು ಹಂತಗಳು ತುಂಬ ಸೂಕ್ಷ್ಮವಾಗಿರುತ್ತೆ. ಆ ಕ್ಷಣಗಳಲ್ಲಿ
ರೋಗಿಯೊಂದಿಗೆ ಮಾತ್ರವಲ್ಲ, ಒಬ್ಬ ಮಗಳಾಗಿ, ಒಬ್ಬ ತಾಯಿಯಾಗಿ, ಜವಾಬ್ದಾರಿಯುತ ಮಹಿಳೆಯಾಗಿ ಅವಳನ್ನು ಅರ್ಥ ಮಾಡಿಕೊಳ್ಳೋ ಹೃದಯವುಳ್ಳವರು. ಭಯವನ್ನು ಕಡಿಮೆ ಮಾಡಿ ಭರವಸೆಯನ್ನು ಹೆಚ್ಚಿಸುವ ಮಾತುಗಳಿಂದ ಕಣ್ಣೀರನ್ನು ಒರೆಸೋ ಮಾತೃ ಹೃದಯಗಳಿವರು. ಒಂದು ಕುಟುಂಬದ ದೊಡ್ಡ ಕನಸು ಒಂದು ಮಗುವಿನ ಆಗಮನದ ಹಿಂದೆ ಕಾಣದ ಅನೇಕ ವರ್ಷಗಳ ಪ್ರಾರ್ಥನೆ ಮತ್ತು ಒಬ್ಬ ಸ್ತ್ರೀರೋಗ ತಜ್ಞೆಯ ನಿಸ್ವಾರ್ಥ ಸೇವೆ ಇರುತ್ತೆ. ಪ್ರತಿ ಹೊಸ ತಾಯಿಯ ಮುಖದಲ್ಲಿ ನನಗೂ ಅವರ ಶ್ರಮಕ್ಕೆ ಸಾಕ್ಷಿ. ಕೆಲವೊಮ್ಮೆ ದೇವರು ನೇರವಾಗಿ ಬರೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಒಬ್ಬ ಸ್ತ್ರೀ ರೋಗ ತಜ್ಞೆಯನ್ನು ಕಳಿಸ್ತಾನೆ ಅನಿಸುತ್ತೆ. ಮಗುವಿನ ನಗು ಒಂದು ಮನೆಯ ಸಂತೋಷ. ಆ ನಗುವನ್ನು ಕಾಪಾಡೋಕೆ ಹಗಲಿರುಳು ಶ್ರಮವಹಿಸೋರು, ಅಳುತ್ತಿರುವ ಮಗುವನ್ನು ಮೊದಲು ಸಮಾಧಾನ ಪಡಿಸೋರು, ಹೆದರಿದ ಪೋಷಕರಿಗೆ ಆತ್ಮವಿಶ್ವಾಸ ನೀಡೋರು, ಪ್ರತಿ ಚಿಕ್ಕ ಹೃದಯದ ಬಡಿತವನ್ನು ಅತ್ಯಂತ ಕಾಳಜಿಯಿಂದ ಪೋಷಿಸುವವರು. ಅವರಿಗೆ ಮಕ್ಕಳ ಆರೋಗ್ಯ ಅಮೂಲ್ಯ. ಒಂದು ದೇಶದ ಭವಿಷ್ಯವನ್ನು ಕಾಪಾಡೋ ಕೈಗಳು. ಮಕ್ಕಳ ಪ್ರತಿ ನಗುವಿನ ಹಿಂದೆ ಒಬ್ಬ ಮಕ್ಕಳ ತಜ್ಞೆಯ ಕಾಳಜಿ ಇದೆ. ಒಂದು ಮಗುವಿನ ನಗುವನ್ನು ಉಳಿಸೋದು ಒಂದು ಕುಟುಂಬದ ಸಂತೋಷವನ್ನು ಕಾಪಾಡಿದಂತೆ. ಆಸ್ಪತ್ರೆಯಲ್ಲಿ ಮೊದಲು ನಮ್ಮನ್ನು ಎದುರುಗೊಳ್ಳೋ ನಗು ಹೆಚ್ಚಾಗಿ ಒಬ್ಬ ನರ್ಸ್ದು. ರೋಗದ ನೋವನ್ನು ಔಷಧಿ ಕಡಿಮೆ ಮಾಡಬಹುದು, ಆದರೆ ಪ್ರೀತಿಯ ಮಾತು ಮಾತ್ರ ಮನಸ್ಸನ್ನು ಗುಣಪಡಿಸುತ್ತೆ. ರಾತ್ರಿ ಪೂರ್ತಿ ನಿದ್ದೆ ಬಿಟ್ಟು ಒಬ್ಬ ರೋಗಿಯ ಉಸಿರನ್ನು ಗಮನಿಸುವ ಕಣ್ಣುಗಳು ಪ್ರತಿ ಔಷಧಿಯ ಜೊತೆ ಸ್ವಲ್ಪ ಧೈರ್ಯವನ್ನು ಸಹ ಕೊಡ್ತಾರೆ. ಕುಟುಂಬದವರು ದೂರದಲ್ಲೆಲ್ಲೋ ಇದ್ದರೂ ಆಸ್ಪತ್ರೆಯಲ್ಲಿ ನಾವಿದ್ದೇವೆ ಅನ್ನೋ ಭರವಸೆಯನ್ನು ತುಂಬುತ್ತಾರೆ. ಅವರ ಕೈಗಳಲ್ಲಿ ಸೇವೆಯಷ್ಟೇ ಅಲ್ಲ, ಕರುಣೆಯೂ ಇರುತ್ತೆ. ಬಿಳಿ ಉಡುಪಿನ ಹಿಂದೆ ಒಂದು ದೊಡ್ಡ ಹೃದಯ ಅಡಗಿರುತ್ತೆ. ಕೆಲವೊಮ್ಮೆ ರೋಗಿಗೆ ಮೊದಲ ಔಷಧಿ ಒಬ್ಬ ನರ್ಸ್ನ ನಗು. ಒಂದು ಹೊಸ ಜೀವ ಈ ಭೂಮಿಗೆ ಮೊದಲ ಬಾರಿಗೆ ಸ್ಪರ್ಶಿಸುವ ಕ್ಷಣ. ಆ ಕ್ಷಣದಲ್ಲಿ ತಾಯಿಯ ಕೈ ಹಿಡಿದು ನಿಮ್ಗಾಗತ್ತೆ ಅಂತ ಧೈರ್ಯ ಹೇಳೋರು. ತಾಯಿಯ ನೋವನ್ನು ಕಣ್ಣಾರೆ ನೋಡ್ತಾ ಅವಳ ಜೊತೆಗೆ ನಿಲ್ಲೋ ಹೃದಯಗಳು. ಒಂದು ಮಗುವಿನ ಜನನ ಮತ್ತು ಒಂದು ಕುಟುಂಬದ ಹೊಸ ಅಧ್ಯಾಯ. ಈ ಅಧ್ಯಾಯದ ಮೊದಲ ಸಾಕ್ಷಿಗಳಲ್ಲಿ ಪ್ರಸೂತಿ ನರ್ಸ್ ಕೂಡ ಒಬ್ಬರು. ಸಾವಿರಾರು ಮಕ್ಕಳ ಮೊದಲ ಉಸಿರಿನ ಕ್ಷಣಗಳನ್ನು ತಮ್ಮ ಕಣ್ಣಾರೆ ಕಂಡವರು. ಪ್ರತಿ ಹೊಸ ತಾಯಿಗೆ ಆತ್ಮವಿಶ್ವಾಸ ತುಂಬೋ ದೇವತೆಯ ಕೈಯುಳ್ಳವರು. ಒಂದು ಮಗು ಮೊದಲ ಬಾರಿಗೆ ಅಳುವಾಗ ಒಬ್ಬ ತಾಯಿಯ ಜೊತೆ ಮೌನವಾಗಿ ನಗುವ ಮತ್ತೊಂದು ಹೃದಯ ಪ್ರಸೂತಿ ನರ್ಸ್ದು. ಯೂನಿಫಾರ್ಮ್ ಧರಿಸೋದು ಒಂದು ಕೆಲಸ ಅಲ್ಲ, ಒಂದು ಜವಾಬ್ದಾರಿ. ನಾವು ನಿರಾಳವಾಗಿ ಮನೆ ತಲುಪಬೇಕು ಅಂತ ಅವರು ತಮ್ಮ ಮನೆಯವರಿಂದ ದೂರ ಇರ್ತಾರೆ. ಹಬ್ಬದ ದಿನಗಳಲ್ಲೂ ರಜೆಗಿಂತ ಕರ್ತವ್ಯವನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಮನೆಯಲ್ಲೊಬ್ಬ ಅಮ್ಮ ಹೊರಗೆ ನೂರಾರು ಜನರಿಗೆ ರಕ್ಷಣೆ ನೀಡೋ ಗಂಭೀರ ವದನದ ಹಿಂದೆ ಕರುಣೆಯಿಂದ ತುಂಬಿದ ಹೃದಯವೂ ಇರುತ್ತೆ. ಅಪರಿಚಿತರ ಸುರಕ್ಷತೆಗಾಗಿ ತಮ್ಮ ಸುರಕ್ಷತೆಯನ್ನೇ ಪಣಕ್ಕಿಡುವವರು. ಮಳೆ ಇರಲಿ, ಬಿಸಿಲಿರಲಿ, ರಾತ್ರಿ ಇರಲಿ, ತಮ್ಮ ಕರ್ತವ್ಯಕ್ಕೆ ಸಮಯದ ಮಿತಿ ಇಲ್ಲದವರು. ಅವರು ಕಾನೂನನ್ನು ಮಾತ್ರ ಕಾಪಾಡೋದಿಲ್ಲ, ನಮ್ಮ ನಾಳೆಗಳನ್ನು ಕೂಡ ಕಾಪಾಡ್ತಾರೆ. ಒಂದು ಯೂನಿಫಾರ್ಮ್ 1000 ಜನರ ಭರವಸೆಯಾಗಬಹುದು. ಕನಸುಗಳಿಗೂ ಕುಟುಂಬಕ್ಕೂ ಸಮಾನವಾಗಿ ನ್ಯಾಯ ಒದಗಿಸೋಕೆ ಪ್ರತಿದಿನ ಪ್ರಯತ್ನಿಸೋ ಮಹಿಳೆಯರು. ಬೆಳಗಿನ ಮೊದಲ ಅಲಾರಾಮ್ನಿಂದ ರಾತ್ರಿಯ ಕೊನೆಯ ದಣಿವಿನವರೆಗೂ ಅವರ ದಿನ ನಿಲ್ಲೋದೇ ಇಲ್ಲ. ಕಚೇರಿಯ ಜವಾಬ್ದಾರಿಗಳನ್ನು, ಮನೆಯ ಪ್ರೀತಿಯನ್ನು ಎರಡನ್ನೂ ಸಮತೋಲನದಲ್ಲಿ ಹಿಡಿದು ಸಾಗೋರು. ಸಮಯದ ಹಿಂದೆ ಓಡ್ತಿದ್ರು, ಸಂಬಂಧಗಳನ್ನು ಕೈ ಬಿಡದೇ ಇರೋರು. ತಮ್ಮ ಕನಸುಗಳಿಗಾಗಿ ದುಡಿತಾ ಕುಟುಂಬದ ಕನಸುಗಳನ್ನು ಸಹ ಸಾಕಾರಗೊಳಿಸುವವರು.
ಅವರ ಮುಖದ ನಗುವಿನ ಹಿಂದೆ ಅನೇಕ ದಣಿವುಗಳು ಮರೆಮಾಚಿರುತ್ತೆ. ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಂದಿನ ಸೌಕರ್ಯಗಳನ್ನು ಬಿಟ್ಟು ಶ್ರಮ ವಹಿಸುವವರು. ಕೆಲಸದ ಸ್ಥಳದಲ್ಲಿ ಆತ್ಮವಿಶ್ವಾಸ, ಮನೆಯಲ್ಲಿ ಮಮತೆ ಎರಡನ್ನೂ ಒಂದೇ ಹೃದಯದಲ್ಲಿ ಒತ್ತಿರೋರು. ತಮ್ಮ ಕನಸುಗಳನ್ನು ಬದುಕುತ್ತಾ ಇನ್ನೊಬ್ಬ ಹೆಣ್ಣು ಮಗುವಿಗೂ ಕನಸು ಕಾಣುವ ಧೈರ್ಯವನ್ನು ಕೊಡೋರು. ಅವರು ಸಂಪಾದಿಸೋದು ಕೇವಲ ಹಣವನ್ನು ಮಾತ್ರವಲ್ಲ, ಗೌರವವನ್ನು ಮತ್ತು ಆತ್ಮವಿಶ್ವಾಸವನ್ನು. ಒಂದು ಕೈಯಲ್ಲಿ ಲ್ಯಾಪ್ಟಾಪ್, ಇನ್ನೊಂದು ಕೈಯಲ್ಲಿ ಮಗುವಿನ ಕನಸು, ಎರಡನ್ನೂ ಪ್ರೀತಿಯಿಂದ ಹಿಡಿದು ಸಾಗುವವರು. ಅವರು ಪ್ರತಿದಿನವನ್ನು ಕೂಡ ಸಾಬೀತುಪಡಿಸ್ತಾರೆ. ಶಕ್ತಿ ಅಂದರೆ ಗಟ್ಟಿಯಾಗಿ ಮಾತನಾಡೋದಷ್ಟೇ ಅಲ್ಲ, ಮೌನವಾಗಿ ಜವಾಬ್ದಾರಿಗಳನ್ನು ನಿಭಾಯಿಸೋದು ಅಂತ. ಅವರು ಕೆಲಸ ಮಾಡೋ ಮಹಿಳೆಯರಲ್ಲ, ಜೀವನದ ಪ್ರತಿಯೊಂದು ಪಾತ್ರವನ್ನು ಗೌರವದಿಂದ ಬದುಕುವ ಮಹಿಳೆಯರು. ಅವರು ಕೇವಲ ತಮ್ಮ ಕನಸುಗಳಿಗಾಗಿ ಮಾತ್ರ ದುಡಿಯೋದಿಲ್ಲ, ತಮ್ಮನ್ನು ನೋಡುತ್ತಿರೋ ಮುಂದಿನ ತಲೆಮಾರಿನ ಹೆಣ್ಣು ಮಕ್ಕಳಿಗೂ ಕೂಡ ನೀನು ಹಾರಬಹುದು ಅನ್ನೋ ನಂಬಿಕೆಯನ್ನು ಕಟ್ಟಿಕೊಡ್ತಿರ್ತಾರೆ. ಇವರ ದಿನ ಸೂರ್ಯೋದಯಕ್ಕಿಂತಲೂ ಮೊದಲೇ ಆರಂಭವಾಗುತ್ತೆ. ಆದರೆ ಅವರ ಕೆಲಸಕ್ಕೆ ಕೊನೆಯ ಗಂಟೆ ಅಂತಲೇ ಇರೋದಿಲ್ಲ. ಅವ್ರಿಗೆ ಭಾನುವಾರ ಅನ್ನೋದಿಲ್ಲ, ರಜಾ ಅನ್ನೋದಿಲ್ಲ. ಅಮ್ಮ ಅನ್ನೋ ಕರ್ತವ್ಯಕ್ಕೆ ಸಮಯದ ಮಿತಿ ಇಲ್ಲ. ಎಲ್ಲರ ಹೊಟ್ಟೆ ತುಂಬಿದ ಮೇಲೆ ತಮ್ಮ ಹಸಿವಿನ ಬಗ್ಗೆ ಯೋಚಿಸೋ ಹೃದಯಗಳು. ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಅವರ ಪ್ರೀತಿಯ ಸ್ಪರ್ಶ ಇರುತ್ತೆ. ಮಕ್ಕಳ ಪುಸ್ತಕದ ಕವರಿಂದ ಅವರ ಕನಸುಗಳವರೆಗೆ ಎಲ್ಲವನ್ನೂ ಜೋಪಾನ ಮಾಡೋ ಕೈಗಳು. ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆಯವರಾಗಬೇಕು, ಸಂಸ್ಕಾರಯುತರಾಗಿ ಬೆಳಿಬೇಕು ಅನ್ನೋ ಒಂದೇ ಕನಸಿಗಾಗಿ ಪ್ರತಿದಿನ ತಮ್ಮನ್ನೇ ಮರೆತು ಬದುಕುವವರು. ಅವರ ಪರಿಶ್ರಮಕ್ಕೆ ತಿಂಗಳ ಕೊನೆಯಲ್ಲಿ ಸಂಬಳ ಬರೋದಿಲ್ಲ, ಆದರೆ ಅವರ ಮಕ್ಕಳು ಚೆನ್ನಾಗಿ ಬೆಳೀತಿದ್ದಾರೆ ಅನ್ನೋದೇ ಅವರ ಸಂಭಾವನೆ. ದಣಿದಿದ್ರು ನನಗೆ ಆಯಾಸ ಆಗಿದೆ ಅಂತ ಹೇಳಿದೆ ಮತ್ತೆ ಅಡುಗೆ ಮನೆ ಕಡೆ ನಡೆಯೋ ಹೆಜ್ಜೆಗಳು. ಮನೆಯ ಎಲ್ಲರನ್ನ ನೋಡಿಕೊಳ್ಳೋ ಅವರು ಅವರನ್ನು ನೋಡ್ಕೊಳ್ಳೋಕ್ಕೆ ಮಾತ್ರ ಬಹಳ ಬಾರಿ ಯಾರೂ ಇರೋದಿಲ್ಲ. ಒಂದು ಮನೆ ಆಗೋದಕ್ಕೆ ಗೋಡೆಗಳು ಸಾಕಾಗುವುದಿಲ್ಲ, ಅದರೊಳಗೆ ಅಮ್ಮನ ಹೃದಯ ಇರಬೇಕು. ಅವರು ಮಾಡೋ ಸಣ್ಣ ಸಣ್ಣ ಕೆಲಸಗಳನ್ನು ಬಹಳ ಜನ ಗಮನಿಸದೇ ಇರಬಹುದು, ಆದರೆ ಒಂದು ದಿನ ಅವರು ಇಲ್ಲದಿದ್ದರೆ ಆ ಮನೆಯ ಪ್ರತಿಯೊಂದು ಮೂಲೆಯೂ ಅವರನ್ನು ಹುಡುಕುತ್ತೆ. ಒಬ್ಬ ಗೃಹಿಣಿ ಪ್ರತಿದಿನ ಅಡುಗೆ ಮಾಡೋದಿಲ್ಲ, ಪ್ರತಿದಿನ ಅವಳು ಪ್ರೀತಿಯನ್ನೇ ಬಡಿಸ್ತಿರ್ತಾಳೆ. ಇನ್ನೊಂದಿಷ್ಟು ಗೃಹಿಣಿಯರಿದ್ದಾರೆ, ಅವರು ಮನೆಯನ್ನೇ ತಮ್ಮ ಕೆಲಸದ ಸ್ಥಳವನ್ನಾಗಿಸ್ಕೊಂಡಿರ್ತಾರೆ. ಮನೆಯ ಜವಾಬ್ದಾರಿಗಳನ್ನು ಪ್ರೀತಿನ ನಿಭಾಯಿಸ್ತಾ, ಉಳಿದ ಸಮಯದಲ್ಲಿ ಮಕ್ಕಳಿಗೆ ಪಾಠ ಹೇಳುತ್ತಾ ತಮ್ಮ ಪ್ರತಿಭೆಯನ್ನು ಪರಿಚಯಿಸುವಂಥವರು. ಮಕ್ಕಳ ಯಶಸ್ಸಿನ ಹಿಂದೆ ತಂದೆಯ ಶ್ರಮವಿದ್ದರೆ, ಮಕ್ಕಳ ದೈನಂದಿನ ದಿನಚರಿಯ ಶಿಸ್ತಿನ ಹಿಂದೆ ಅಮ್ಮನ ಪರಿಶ್ರಮದ ಕಾಣಿಕೆ ಬಹಳವಾಗಿರುತ್ತೆ. ಪ್ರಪಂಚದ 1000 ಯಶಸ್ವಿ ವ್ಯಕ್ತಿಗಳ ಹಿಂದೆ ಆ ಯಶಸ್ಸಿಗೆ ನಿರಂತರವಾಗಿ ಶ್ರಮಿಸಿರೋ ಗೃಹಿಣಿಯರ ಶ್ರಮ, ಕನಸು, ಪ್ರಾರ್ಥನೆ, ಅಂತ್ಯವಿಲ್ಲದ ಪ್ರೀತಿಯೂ ಇರ್ತದೆ. ಎಲ್ಲ ವರ್ಗಗಳ ಅಮ್ಮಂದಿರ ಹಿಂದಿನ ಶಕ್ತಿ ಅವರ ಅಮ್ಮಂದಿರು. ಮಗಳು ದಣಿದ್ರೆ ಮೊದಲು ಗಮನಿಸುವ ಕಣ್ಣುಗಳು. ಅವಳಮ್ಮ ನನ್ನ ಮಗಳು ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಯೋಚಿಸಿ ಸಹಾಯಕ್ಕೆ ನಿಂತುಬಿಡ್ತಾರೆ. ಮೊಮ್ಮಕ್ಕಳನ್ನು ನೋಡ್ಕೊಳ್ತಾರೆ. ಅವರು ತಮ್ಮ ಮಗಳಿಗೆ ಅವಳ ಕನಸುಗಳಿಗೆ ಸಮಯವನ್ನೇ ಉಡುಗೊರೆಯಾಗಿ ಕೊಡ್ತಾರೆ. ಒಬ್ಬ ಅಮ್ಮ ಮಗಳು ಎತ್ತರಕ್ಕೆ ಹಾರೋದನ್ನು ನೋಡೋಕೆ ತನ್ನ ದಣಿವನ್ನೇ ಮರೆತು ಬದುಕ್ತಾಳೆ. ಮಗಳ ಮುಖದಲ್ಲಿ ನಗು ಇದ್ದರೆ ಅದೇ ತನ್ನ ಗೆಲುವು ಅಂತ ಭಾವಿಸೋ ಹೃದಯ. ಜಗತ್ತು ನೀನು ಬಲಿಷ್ಠ ಅಂತ ಹೇಳೋ ಮೊದಲೇ ನೀನು ಮಾಡಬಲ್ಲೆ ಅಂತ ಹೇಳೋ ಮೊದಲ ಧ್ವನಿ. ಗೃಹಿಣಿಯರ ಹಿಂದೆನೂ
ಅವರಿಗೆ ಶಕ್ತಿಯಾಗಿ ಆಸರೆಯಾಗಿ ನಿಲ್ಲುವವರೇ ಅವರ ಅಮ್ಮಂದಿರು. ಈ ವಿಡಿಯೋದಲ್ಲಿ ಕಾಣೋ ಪ್ರತಿಯೊಬ್ಬ ಮಹಿಳೆಯ ಸಾಧನೆಯ ಹಿಂದೆ ಯಾರಿಗೂ ಕಾಣದ ಇನ್ನೊಬ್ಬ ಮಹಿಳೆಯ ಕಥೆ ಇದೆ. ಅವರು ಅವಳ ಅಮ್ಮ. ತನ್ನ ಮಕ್ಕಳಿಗೆ ನೆರವಾಗೋದಕ್ಕೆ ಅವಳ ಮಕ್ಕಳ ಹಿಂದೆ ಓಡುವವರು. ಅವರೇ ಇವರೆಲ್ಲರ ಪ್ರೀತಿಯ ಬಲಿಷ್ಠ ಇತಿಹಾಸ. ಮನೆಗೆ ಹೊಸದಾಗಿ ಬಂದ ಸೊಸೆಯಲ್ಲಿ ಮಗಳನ್ನು ಕಾಣೋ ಹೃದಯ. ಒಬ್ಬ ಮಹಿಳೆ ತನ್ನ ಕನಸುಗಳನ್ನು ಮುಂದುವರಿಸಲಿ ಅಂತ ಮನೆಯ ಜವಾಬ್ದಾರಿಯನ್ನು ಹಂಚಿಕೊಳ್ಳುವರು. ತಮ್ಮ ಮಗನ ಸಂತೋಷಕ್ಕಷ್ಟೇ ಅಲ್ಲ, ಸೊಸೆಯ ನಗುವಿಗೂ ಮೌಲ್ಯ ಕೊಡುವವರು. ನೀನು ನಿನ್ನ ಕೆಲಸ ಮಾಡು, ಮಕ್ಕಳನ್ನು ಮನೆಯನ್ನು ನಾನು ನೋಡ್ಕೊಳ್ತೇನೆ ಅಂತ ಮನೆಯ ಪ್ರೀತಿಯನ್ನು ಸ್ವೀಕಾರದ ಮೂಲಕ ದೊಡ್ಡದಾಗಿಸೋರು. ಒಂದು ಕುಟುಂಬದಲ್ಲಿನ 2 ತಲೆಮಾರುಗಳನ್ನು ಪ್ರೀತಿಯಿಂದ ಜೋಡಿಸುವ ಸೇತುವೆ. ಮಗಳಂತೆ ಕೈ ಹಿಡಿದು ಅವಳ ಕನಸುಗಳಿಗೆ ರೆಕ್ಕೆ ಕಟ್ಟುವ ಅತ್ತೆಯರು ನಿಜವಾಗಿಯೂ ಆಶೀರ್ವಾದ. ಒಬ್ಬ ಮಹಿಳೆ ಎತ್ತರಕ್ಕೆ ಹಾರುವಾಗ ಅವಳ ರೆಕ್ಕೆಗಳಿಗೆ ಬಲ ಕೊಡುವವರು ಕೆಲವೊಮ್ಮೆ ಅವಳ ಅಮ್ಮ, ಮತ್ತೊಮ್ಮೆ ಅವಳ ಅತ್ತೆ. ಸಂಬಂಧದ ಹೆಸರೇನೇ ಇದ್ದರೂ ಶಿಕ್ಷಕಿಯಾಗಿ, ವೈದ್ಯೆಯಾಗಿ, ನರ್ಸಾಗಿ, ಕೆಲಸ ಮಾಡೋ ಮಹಿಳೆಯಾಗಿ, ಗೃಹಿಣಿಯಾಗಿ, ಅಮ್ಮನಾಗಿ, ಅತ್ತೆಯಾಗಿ, ಸ್ನೇಹಿತೆಯರಾಗಿ, ಅಕ್ಕ ತಂಗಿಯರಾಗಿ, ಬಂಧುಗಳಾಗಿ, ನಾದಿನಿಯರು, ಅತ್ತಿಗೆಯರು, ದೈನಂದಿನ ಒಡನಾಡಿಗಳಾಗಿ ಎಲ್ಲರನ್ನೂ ಸಂಬಂಧಗಳಿಂದ ನೋಡದೆ ಸಮಾಜಕ್ಕೆ ಮೌಲ್ಯ ಸೇರಿಸುವ ಮಹಿಳೆಯಾಗಿ ಗೌರವಿಸುತ್ತಿದ್ದೇನೆ. ಎಷ್ಟೋ ಜನರ ಮುಖ ಇಲ್ಲಿ ಇಲ್ಲದೇನೂ ಇರಬಹುದು, ಆದರೆ ನಿಮ್ಮೆಡೆಗಿನ ಗೌರವ ನನ್ನ ಮನಸ್ಸಿನಲ್ಲಿದೆ. ನಿಮ್ಮೆಲ್ಲರಿಗೂ ನನ್ನ ಹೃದಯದಾಳದ ಕೃತಜ್ಞತೆಗಳು.